ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಕನ್ನಡಿಗ ಬಲಿಯಾಗಿರೋದು. ಅಧಿಕಾರಿಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ತುರ್ತು ಸಭೆಯನ್ನ ಮಾಡ್ತಾ ಇದ್ದಾರೆ. ಘಟನೆಯ ಮಾಹಿತಿಯನ್ನ ಸಿದ್ದರಾಮಯ್ಯನವರು ಪಡ್ಕೊಂಡಿದ್ದಾರೆ. ತಕ್ಷಣ ಕಾರ್ಯಪ್ರವೃತ್ತರಾಗುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ರಾಜ್ಯ ಸರ್ಕಾರ ಮಾಡಬೇಕಾಗಿರೋದು ಇಷ್ಟೇ. ಈಗ ಅಲ್ಲಿ ಯಾರು ಕನ್ನಡಿಗರಿದ್ದಾರೆ, ಯಾರಿಗೆ ಗಾಯಗಳಾಗಿದೆ ಅವ್ರನ್ನ ಕರ್ಕೊಂಡು ಬರುವಂಥ ವ್ಯವಸ್ಥೆ ಆಗಬೇಕು, ಅವ್ರಿಗೆ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಅದನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಈಗ ಸರ್ಕಾರದಿದೆ. ಅದನ್ನು ಹೊರತುಪಡಿಸಿದರೆ ಬೇರೆ ಏನೂ ಇಲ್ಲ. ಆ ನಿಟ್ಟಲ್ಲಿ ಈಗ ಅಧಿಕಾರಿಗಳ ಒಂದು ತಂಡವನ್ನು ಕಳುಹಿಸಿ ಕೊಡಬೇಕು. ಬರೀ ಅಧಿಕಾರಿಗಳು ಯಾಕೆ, ಮಂತ್ರಿಗಳಿಲ್ವಾ? ಗಂಡನ ಮೃತದೇಹ ಶಿವಮೊಗ್ಗಕ್ಕೆ ತಾರದ ಹೊರತು ನಾನು ಬರಲ್ಲ ಅಂತಿದ್ದಾರೆ. ಉಗ್ರರ ದಾಳಿಗೆ ಬಲಿಯಾದ ಮಂಜುನಾಥ್ ಪತ್ನಿ ಪಲ್ಲವಿ ಅವರು ಕಣ್ಣೀರಿಡ್ತಾ ಇದ್ದಾರೆ. ಪತಿಯ ಪಾರ್ಥಿವ ಶರೀರವನ್ನು ಶಿವಮೊಗ್ಗಕ್ಕೆ ರವಾನಿಸಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಗಂಡನ ಮೃತದೇಹವನ್ನು ಶಿವಮೊಗ್ಗಕ್ಕೆ ಬರೋರು ಗಂಡ ಹೆಂಡತಿ ಮಗು ಹೋಗಿದ್ರು. ಮಗ ಸೆಕೆಂಡ್ ಪಿ ಯು ಹೋಗಿದ್ರು. ನನ್ನ ಅಣ್ಣ ಕಸಿನ್ ಚಿಕ್ಕಮ್ಮ, ನನ್ನ ದೊಡ್ಡಮ್ಮನ ಮಗ. ರಿಯಲ್ ಎಸ್ಟೇಟ್. ಗಂಡ ಹೆಂಡತಿ ಮಗು ಹೋಗಿದ್ರು. ನಮ್ಮ ದೊಡ್ಡಮ್ಮಂಗೆ ಇಂಜೂರ್ ಆಗಿದ್ದಾರೆ ಅಂತ ಹೇಳಿದ್ದೀವಿ. ಇಂಜೂರ್ ಟಿವಿ ಆಫ್ ಮಾಡಿದ್ದೀವಿ. ಇಂಜೂರ್ ಆಗಿದ್ದಾರೆ ಅಂತ ಹೇಳಿದ್ದೀವಿ. ನಮ್ಮ ಅಕ್ಕ ಭಾವ, ನಮ್ಮ ಮಂಜಣ್ಣಂಗೆ ತಂಗಿ ರೂಪ ಅಂತ ಇದ್ದಾರೆ, ಅವ್ರು ಬರ್ತಾರೆ. ಅಕ್ಕ ಭಾವ ಬರಲಿ ಅಂತ ಕಾಯ್ತಾ ಇದ್ದೀವಿ. ತಂಗಿ ರೂಪ ಅಂತ ಬರ್ತಿದ್ದಾರೆ. ತಿತ್ತಳ್ಳಿಯಿಂದ ಬರ್ತಾ ಇದ್ದಾರೆ. ಆಂಧವೇ ಇದ್ದಾರೆ. ರೀಸೆಂಟಾಗಿ ನಮ್ಮ ದೊಡ್ಡಪ್ಪ ತೀರ್ಕೊಂಡಿದ್ರು. 5 ದಿವಸ ಆಯಿತು. ಇನ್ನೇನು 2-3 ದಿವಸಕ್ಕೆ ವಾಪಸ್ ಬರೋದು. ಗಂಡ ಹೆಂಡತಿ ಮಗ. ಶೂಟೌಟ್ ಆಗಿದೆ ಅಂತ ಗೊತ್ತಾಗಿದೆ. ಅದಕ್ಕೆ ನೀವೆಲ್ಲ ನ್ಯೂಸಿಗೆ ಬಂದ್ಬಿಡುತ್ತೆ. ನಮ್ಮ ದೊಡ್ಡಮ್ಮಂಗೆ ಗೊತ್ತಾಗ್ಬಿಡುತ್ತೆ. ನಮ್ಮ ನ್ಯೂಸ್ ನೋಡ್ಬಿಡ್ತಾರಲ್ಲ, ಮುಂದಿನ ಮುಂಚೆ ನ್ಯೂಸ್ ಸಹಜವಾಗಿ ಕೂಡ ಈಗ ಏನಾಗಿದೆ ಅಲ್ಲಿಂದ ಕರ್ಕೊಂಡ್ಬರ್ಬೇಕು, ಮಾಡಬೇಕು, ಮುಂದೆ ಪ್ರಕ್ರಿಯೆ ನಡೀಬೇಕು. ಈಗ ಗೊತ್ತಿಲ್ಲ ಏನಾಗುತ್ತೆ, ಏನು ನೋಡ್ಬೇಕು. ಹೇಗೆ ಏನು ನಮಗೂ ಗೊತ್ತಾಗ್ತಿಲ್ಲ. ಏನು ಟ್ರೈ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ನಮ್ಮ ಸೋದರ ಹತ್ರ ಮಾತಾಡಿದ್ದಾನೆ ಮಂಜಣ್ಣ. ನಮ್ಮ ಮಾವನ ಆ್ಯನಿವರ್ಸರಿ ವಿಶ್ ಮಾಡೋಕ್ಕೆ ಮಾಡಿದ್ದಾರೆ. 2:30 ಮೇಲೆ ಆಗಿರೋ ಘಟನೆಗಳಿವೆ. ಮಾಡಿದ್ವಿ. ಅವ್ರು ಹೇಳೋ ಪ್ರಕಾರ ಹೋಗಿ ತೀರ್ಕೊಂಡ್ರು ಅಂತಲೇ ಹೇಳಿದ್ರು. ಬಟ್ ಯಾರೋ ಸಂತೋಷ್ ಅನ್ನೋರು ಯಾರೋ IV ಅವರು ಇಲ್ಲ ಇಂಜೂರ್ ಆಗಿದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳಿದರು. ಆಮೇಲಿನ ವಿಷಯ ನಮಗೂ ಗೊತ್ತಿಲ್ಲ. ಅವ್ಳು ಲೈನ್ ಸಿಗ್ತಿಲ್ಲ, ಸ್ವಿಚ್ ಆಫ್ ಆಗ್ತಾ ಇದೆ ಪಾಪ. ಅವಳು ಲೈನ್ ಸಿಗ್ತಿಲ್ಲ. ಈಗ ನಿಮ್ಮನ್ನು ಜಿಲ್ಲಾಡಳಿತ ಸಂಪರ್ಕ ಮಾಡಿದಾರಾ? ನಮಗೆ ಇನ್ನೂ ಹೆಂಗೆ ಗೊತ್ತು, ನಂಗೆ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ. ನನ್ನ ದೊಡ್ಡಮ್ಮ ಒಬ್ಬರೇ ಇದ್ದಾರೆ. ಅವ್ರಿಗೆ ಹಿಂಗೆ ಯಾರು ಬಂದುಬಿಟ್ರೆ ಅವ್ರಿಗೆ ಪಾಪ ಗೊತ್ತಾಗಲ್ಲ, ಪ್ಯಾನಿಕ್ ಆಗ್ತಾರೆ. ಅವ್ರಿಗೂ ವಯಸ್ಸಾಗ್ತಾ ಬಂದಂಗಾಗಿ ನಾವು ಅದಕ್ಕೋಸ್ಕರ ಬಂದ್ವಿ. ಅವ್ರಿಗೆ ಇನ್ನೂ ಪಾಪ ಗೊತ್ತಿಲ್ಲ. ಇಂಜೂರ್ ಆಗಿದ್ದಾನೆ, ಮಗ ಹುಷಾರಾಗಿ ಬರ್ತಾನೆ ಅಂತ. ಹಂಗೆ ಆಗಲಿ ಅಂತ ನಾವು ಅಂದ್ಕೊತಾ ಇದ್ದೀವಿ. ಮೇಡಮ್, ಅಲ್ಲಿ ಒಂದು ರೀತಿಯಿಂದ ಸುರಕ್ಷಿತ ಅಲ್ಲ ಅಂತ ಇನ್ನೂ ಕೂಡ, ಅಂದರೆ ಸಹಜ ಜಮ್ಮು ಕಾಶ್ಮೀರ ಇನ್ನೂ ಕೂಡ ಹಾಗೆ ಅದೇ ರೀತಿ ಭಯ ಅಂತ ಜಾಸ್ತಿ ವಿಷಯಗಳು ಈ ಘಟನೆ ನೋಡಿದಾಗ ನಮ್ದೇನು ಒಪಿನಿಯನ್ ಆಗ್ತಿದೆ, ಗೊತ್ತಾಗ್ತಿದೆ ಅಷ್ಟೇ. ಹಿಂಗೆ. ನಿಮ್ಮ ಹೆಸರು? ದೀಪಾ ಅಂತ. ಜೊತೆಗೆ ಕಾನೂನು ಮಂತ್ರಿ ಆಗಿರುವಂತಹ HK ಪಾಟೀಲ್ ಸರ್ ನಮ್ಮ ಜೊತೆಗೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ ಸರ್. ಓಕೆ, ಸಂಪರ್ಕ ಕಡಿತಗೊಂಡಿದೆ. ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳು ತುರ್ತು ಸಭೆಯನ್ನು ಮಾಡಿದ್ದಾರೆ. ಈಗ ಒಂದು ತಂಡವನ್ನು ಕಳುಹಿಸಿಕೊಡ್ತಾರೆ. ಕನ್ನಡಿಗರು ಅಲ್ಲಿ ಯಾರೆಲ್ಲ ಗಾಯಗಳಾಗಿದೆ, ಯಾರೆಲ್ಲ ಸಮಸ್ಯೆಗಳು ಸಿಕ್ಕಾಕೊಂಡಿದ್ದಾರೆ, ಅವ್ರಿಗೆ ಏನು ವ್ಯವಸ್ಥೆ ಮಾಡಬೇಕು ಅವುಗಳನ್ನೆಲ್ಲ ಆಫೀಸರ್ಸ್ಗಳು ಮಾಡ್ತಾರೆ. ಅದಕ್ಕೆ ಇದ್ರಲ್ಲಿ ಮುಂಚಿತವಾಗಿಯೇ ಅಲ್ಲೆಲ್ಲ ವ್ಯವಸ್ಥೆಗಳನ್ನು ಕೇಂದ್ರ ಸರ್ಕಾರನೇ ಮಾಡುತ್ತೆ. ಏನೆಲ್ಲ ವ್ಯವಸ್ಥೆಗಳು ಬೇಕು ಅವುಗಳನ್ನೆಲ್ಲ